ಲೋಕಸಭಾ ಚುನಾವಣಾ ಅಖಾಡ ಒಂದ್ ಕಡೆ ರಂಗೇರ್ತದೆ, ಮಗದೊಂದ್ ಕಡೆ ಚಿತ್ರದುರ್ಗ ಲೋಕಸಭಾ ಅಖಾಡವನ್ನ ಶತಾಯಗತಾಯ ತಮ್ಮ ವಶಕ್ಕೆ ಪಡೆದುಕೊಳ್ಳಲೇಬೇಕು ಅಂತ ಕಾಂಗ್ರೆಸ್ ಇದೀಗ ಯುವ ಮತದಾರರು ಹಾಗೂ ಮಹಿಳಾ ಮತದಾರರನ್ನ ಸೆಳೆಯೋಕೆ ಹಲವು ಪ್ಲಾನ್ಗಳನ್ನ ಮಾಡ್ತಾ ಇದೆ. ಆ ಕಸರತ್ತುಗಳೇನು ಅಂತ ನೋಡ್ತಾ ಹೋಗೋಣ. ಇಂದು ಚಿತ್ರದುರ್ಗಕ್ಕೆ ಪ್ರಿಯಾಂಕಾ ಗಾಂಧಿ ಯುವ ಮತದಾರರು ಮಹಿಳೆಯರ ಮತಬೇಟೆ. ಲೋಕಸಭಾ ಚುನಾವಣೆಗೆ ಕೇವಲ 4 ದಿನ ಮಾತ್ರ ಬಾಕಿ ಇದೆ. ಹೀಗಾಗಿ ಚಿತ್ರದುರ್ಗ ಕ್ಷೇತ್ರದಲ್ಲಿ ಶತಾಯಗತಾಯ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ ರಣತಂತ್ರ ರೂಪಿಸಿದೆ. ಮಹಿಳಾ ಮತದಾರರು ಹಾಗೂ ಯುವ ಮತದಾರರು ಹೆಚ್ಚಾಗಿರುವ ಚಿತ್ರದುರ್ಗ ಕ್ಷೇತ್ರದಲ್ಲಿ ಇವತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಪ್ರಚಾರ ನಡೆಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಹಳೆ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಸಮಾವೇಶದ ಮೂಲಕ ಯುವ ಮತದಾರರು ಮತ್ತು ಮಹಿಳಾ ಮತದಾರರ ಗಮನ ಸೆಳೆದು ಕಾಂಗ್ರೆಸ್ ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಅಲ್ಲದೆ ಪ್ರಿಯಾಂಕಾ ಕಾಲಿಟ್ಟ ಕಡೆ ಕಾಂಗ್ರೆಸ್ಗೆ ಗೆಲುವೆಂಬ ನಂಬಿಕೆ ಕೈ ನಾಯಕರಲ್ಲಿತ್ತು. ವಿಧಾನಸಭೆ ಚುನಾವಣೆಯಂತೆ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳು ಗೆಲ್ತಾರೆ ಎಂಬ ಭರವಸೆ ಕೈ ನಾಯಕರಲ್ಲಿದೆ. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ತುಮಕೂರಿಗೆ ಬಂದ್ರು, 7 ಅಸೆಂಬ್ಲಿ ಕ್ಷೇತ್ರಗಳನ್ನ ನಾವು ಗೆದ್ವಿ. ಹಿರಿಯೂರಿಗೆ ಬಂದ್ರು, ಒಳ್ಳೆ ಜಾಕ್ಪಾಟ್ ನಮಗದು ಅದೃಷ್ಟ. ಅದು ಎಲ್ಲೆಲ್ಲಿ ಹೋಗ್ತಾರೆ ಪ್ರಿಯಾಂಕಾಜಿ ಅವರು ಅಲ್ಲಿ ಗೆಲುವು ಕಟ್ಟಿಟ್ಟು ಬುತ್ತಿ ಅಂತೇಳಿ. ಹಾಗೇನೆ ಈಗಲೂ ಅಷ್ಟೇ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ರಿಸಲ್ಟ್ ದಿನ, ಫಲಿತಾಂಶದ ದಿನ ಮೊದಲೇ ಸ್ಕ್ರಾಲಿಂಗಲ್ಲಿ ಬರಬೇಕು ಅಂತೇಳಿ ನಮಗೆಲ್ಲರ ಅಭಿಲಾಷೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಚಂದ್ರಪ್ಪನವರು ಒಂದು 2 ಲಕ್ಷ ಓಟಿನ ಮಾರ್ಜಿನ್ನಲ್ಲಿ ಜಯಶೀಲರಾಗ್ತಾರೆ ಅಂತೇಳಿ ನಾವೆಲ್ಲರೂ ಅಭಿಮತವನ್ನು ನಾವು ಹೊಂದಿದ್ದೀವಿ. ಇನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ಜನ ಕೈ ಶಾಸಕರಿದ್ದು ಈ ಬಾರಿ ಕಾಂಗ್ರೆಸ್ ಗೆಲ್ಲುವ ವಿಶ್ವಾಸ ಕೈ ನಾಯಕರಲ್ಲಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೇವಲ 1 ತಿಂಗಳಲ್ಲಿ 2ನೇ ಬಾರಿಗೆ ಕರೆಸಿ ಅಹಿಂದ ಮತಗಳ ರಣಬೇಟೆ ನಡೆಸಿ ಕೈ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ ಸ್ಕೆಚ್ ಹಾಕೊಂಡಿದೆ. ಲೋಕಸಭಾ ವ್ಯಾಪ್ತಿಯ 8 ಕ್ಷೇತ್ರಗಳಲ್ಲೂ ಕೂಡ ಬರದ ಪ್ರಚಾರ ನಡೀತಾ ಇದೆ. ಎಲ್ಲೆಲ್ಲೂ ಕೂಡ ಕಾಂಗ್ರೆಸ್ಗೆ ಪರವಾಗಿರ್ತಕ್ಕಂಥ ವಾತಾವರಣ ಕಂಡು ಬಂದಿರತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಮಗೆ. ಸೊ ಇದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರ್ಜೇವಾಲಾ ಅವರವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಆಗಮಿಸ್ತಾ ಇದ್ದಾರೆ. ಒಟ್ಟಾರೆ ಚಿತ್ರದುರ್ಗಕ್ಕೆ ಪ್ರಿಯಾಂಕಾ ಗಾಂಧಿ ಆಗಮನದಿಂದ ಮಹಿಳಾ ಮತಗಳು ಕಾಂಗ್ರೆಸ್ಗೆ ಫಿಕ್ಸ್ ಆಗಲಿವೆ ಎಂಬ ನಂಬಿಕೆ ಕೈ ನಾಯಕರಲ್ಲಿ ಇದೆ. ಹಾಗಾಗಿನೇ ಸಿಎಂ ಸಿದ್ದರಾಮಯ್ಯ ಪ್ರಚಾರದಿಂದ ಕೈ ಶಾಸಕರನ್ನು ಒಗ್ಗೂಡಿಸಿ ಅಹಿಂದ ಮತಗಳಿಂದ ಭರ್ಜರಿ ಮತಗಳ ಅಂತರ ಸಾಧಿಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.